ಹಾಯ್ ಟಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತು ಇವತ್ತಿನ ಒಂದು ವಿಡಿಯೋ ಯಾವ ವಿಷಯವಾಗಿ ಅಂದರೆ, ನನಗೆ ತುಂಬ ಜನ ಬ್ರೈಡ್ ಆಗೋವಂಥ ಹೆಣ್ಮಕ್ಳು ಮತ್ತು ನನಗೆ ಮದುವೆಗೆ ಮೇಕಪ್ಗೆ ಆರ್ಡ್ರ್ ಕೊಡೋವಂಥ ಹೆಣ್ಮಕ್ಳು ತುಂಬ ಜನ, ಅದರಲ್ಲೂ ಎಕ್ಸ್ಪೆಷಲಿ ನೀವು ಕೂಡ ನನಗೆ ಕಮೆಂಟಲ್ಲಿ ಕೇಳಿದ್ರಿ, ನಮ್ಮದು ಮದುವೆ ಫಿಕ್ಸ್ ಆಗಿದೆ, ತುಂಬ ಹತ್ತಿರದಲ್ಲಿದೆ, ಸೊ ನಮ್ಮ ಸ್ಕಿನ್ ಕೇರ್ನ ಹೆಂಗೆ ಮಾಡ್ಕೊಳ್ಳೋದು ನಾವು ಮನೆಯಲ್ಲಿ ಡೈಲಿ ಅನ್ನೋ ಒಂದು ಕಾರಣ. ಈ ಥರ ಕ್ವಶನ್ಸು ನನಗೆ ಆಲ್ಮೋಸ್ಟ್ ಬರ್ತಿರುತ್ತೆ. ಸೊ ಈ ಥರ ಕ್ವಶನ್ಗೆ ಆನ್ಸರ್ ಅಥವಾ ಟಿಪ್ಸ್ನ ನಾನು ಅವ್ರವ್ರ ಕಿವಿನಲ್ಲಿ ಹೇಳೋದಕ್ಕಿಂತ ನಿಮ್ಮೆಲ್ಲರ ಮುಂದೆನೂ ಹೇಳಿದಾಗ ನಿಮ್ಗಳಿಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ನಾನು ಹೇಳೋ ಟಿಪ್ಸ್ನ ಕೇಳೋದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ನಿಮ್ದೆಲ್ಲರದ್ದು ಲವ್ ಆ್ಯಂಡ್ ಸಪೋರ್ಟ್ಗೆ. ಆಮೇಲೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಈ ಇನ್ಫಾರ್ಮೇಷನ್ನು ನಿಮ್ಮ ಅಕ್ಕ ತಂಗಿದಿರಿಗೆ ಎಲ್ಲರಿಗೂ ಯೂಸ್ ಅಂತೂ ಪಕ್ಕಾ ಆಗುತ್ತೆ. ಸೊ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆಲ್ಲ ತುಂಬ ಖುಷಿ ಆದರೆ ಒಂದು ಲೈಕ್ನೂ ಮಾಡಿಬಿಡಿ, ಆಯಿತಾ? ಸರಿ, ಇವಾಗ ನೆಕ್ಸ್ಟು ನಾನು ಹೇಳಬೇಕು ಅಂದ್ಕೊಂಡಿರೋ ಒಂದು ಇನ್ಫಾರ್ಮೇಷನ್ ಕಡೆ ಹೋಗ್ತೀನಿ. ಯೂಶಲಾಗಿ ಎಲ್ಲ ಹೆಣ್ಮಕ್ಳಿಗೂ ತನ್ನ ಮದುವೆ ದಿನದಲ್ಲಿ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ. ಸೊ ಆ ಒಂದು ಆಸೆ ಏನಾಗುತ್ತೆ, ಅವತ್ತೊಂದೇ ದಿನಕ್ಕೆ ನಾವು ಚೆನ್ನಾಗಿ ಕಾಣಬೇಕು ಅಂದರೆ ಯಾವ ಮೇಕಪ್ ಆರ್ಟಿಸ್ಟ್ಗಳು ಮ್ಯಾಜಿಕ್ ಮಾಡಲ್ಲ ಅಲ್ವಾ. ಸೊ ನಮ್ಮ ಸ್ಕಿನ್ ಹೆಂಗಿರುತ್ತೋ ಅದಕ್ಕೆ ತಕ್ಕನಂಗೆ ನಮಗೆ ಮೇಕಪ್ಪು ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ನಾವು ಆದಷ್ಟು ನಮ್ಮ ಸ್ಕಿನ್ ಕೇರ್ನ ಕಂಪಲ್ಸರಿ ಮಾಡಿಕೊಳ್ಳೇಬೇಕಾಗತ್ತೆ. ಸೊ ಹೆಂಗೆ ಮಾಡ್ಕೊಳ್ಳೋದು ನಮ್ಮ ಸ್ಕಿನ್ ಕೇರ್ನ ಅನ್ನೋದೊಂದು ಡೌಟ್ ಇರುತ್ತಲ್ವ. ಸೊ ಆ ಕಾರಣಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಏನೇನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಫಾಲೋ ಮಾಡಿ. ಮತ್ತು ಇದನ್ನೇನು ವರ್ಷಾನ್ಗಟ್ಲೆ ಮಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಮದುವೆ ಯಾವಾಗ ಫಿಕ್ಸ್ ಆಗುತ್ತೋ ಅವಾಗಿಂದನೇ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು, ಇದನ್ನು ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಪಕ್ಕಾ ಇದ್ರ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ, ನೀವು ತುಂಬ ಸೂಪರಾಗಿ ಕಾಣ್ತೀರ. ಮತ್ತು ಇವಾಗ ಶುರು ಮಾಡ್ತೀನಿ ಹೇಳೋದು. ಏನು ಗೊತ್ತಾ, ಎಲ್ಲದಕ್ಕಿಂತ ಮುಖ್ಯ ಒಳ್ಳೆ ನಿದ್ದೆ ಮಾಡೋದು ಅಲ್ವಾ. ನಾವು ಒಳ್ಳೆ ತುಂಬ ನಿದ್ದೆ ಮಾಡಿಬಿಟ್ರೆ ನಮ್ಮ ಬಾಡಿನಲ್ಲಿ ಆಗಿರ್ಬೋದು, ನಮ್ಮ ಫೇಸಲ್ಲಾಗಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ 50% ನಮಗೆ ಅಲ್ಲೇ ಪರಿಹಾರ ಸಿಕ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಆದಷ್ಟು ತುಂಬ ನಿದ್ದೆ ಮಾಡಿ, ಆದಷ್ಟು ತುಂಬ ಲೇಟ್ ನೈಟ್ ಎಲ್ಲ ಎದ್ದಿರಬೇಡಿ. ಮತ್ತು ಮೊಬೈಲ್ನ ಹೆಚ್ಚಾಗಿ ನೋಡಬೇಡಿ. ಯಾಕೆಂದರೆ ಮೊಬೈಲಲ್ಲಿರುವಂಥ ಬ್ಲೂ ಲೈಟ್ಸಿಂದ ನಮ್ಮ ಸ್ಕಿನ್ಗೆ ಸ್ಕಿನ್ಗಾಗಲಿ ನಮ್ಮ ಕಣ್ಣಿಗಾಗಲಿ ತುಂಬ ಎಫೆಕ್ಟ್ ಆಗುತ್ತೆ. ನಮ್ಮ ಕಣ್ಣಿಗೆ ಸ್ಕಿನ್ಗೆ ಎಫೆಕ್ಟ್ ಆಗೋದ್ರಿಂದ ನಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಶಿಂಕ್ ಆಗುತ್ತೆ, ಬ್ರೈಟ್ನೆಸ್ ಕಡಿಮೆ ಆಗುತ್ತೆ, ಫೈನ್ ಲೈನ್ಸ್ಗಳು ಬರುತ್ತೆ. ಮತ್ತು ಕಣ್ಣಿಗೆ ತೊಂದರೆ ಆದಾಗ ಏನಾಗುತ್ತೆ, ನಮ್ಮ ದೃಷ್ಟಿಗೂ ತೊಂದರೆ ಆಗುತ್ತೆ. ಅದಲ್ದಲೆ ಮೇಯ್ನು ನಮ್ಮ ಹೆಣ್ಮಕ್ಳಿಗೆ ಡಾರ್ಕ್ ಸರ್ಕಲ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಲೇಟ್ ನೈಟ್ ಮಲಗೋದನ್ನು ಬಿಟ್ಟು ಚೆನ್ನಾಗಿ ತುಂಬ ನಿದ್ದೆ ಮಾಡಿ. ಇನ್ನು ಸೆಕೆಂಡ್ ಬಂದುಬಿಟ್ಟು, ನೀವು ಮೇಯ್ನ್ ಮಾಡಬೇಕಾಗಿರೋದೇನು, ಕಾಫಿ ಟೀ ಬಿಡಬೇಕು. ಕಾಫಿ ಟೀ ಬಿಡೋದು ಅಂದರೆ ಕಂಪ್ಲೀಟ್ ಬಿಟ್ಬಿಡೋದಲ್ಲ, ಅಟ್ಲೀಸ್ಟ್ ಕಡಿಮೆ ಮಾಡಿ. ಕಾಫಿ ಟೀ ಏನಾದ್ರು ಕುಡಿಯೋ ಅಭ್ಯಾಸ ತುಂಬ ಇದ್ದರೆ ಕಡಿಮೆ ಮಾಡಿ. ಅದ್ರ ಬದಲು ನೀವು ಗ್ರೀನ್ ಟೀ ಕುಡೀರಿ, ಜೀರಾ ಟೀ ಕುಡೀರಿ. ತುಂಬ ಆಮೇಲೆ ಒಳ್ಳೊಳ್ಳೆ ಈಗೇನು ಮಾರ್ಕೆಟ್ಗಳಲ್ಲೂ ಒಳ್ಳೊಳ್ಳೆ ಟೇಸ್ಟಿಯಾಗಿರೋ ಗ್ರೀನ್ ಟೀಗಳು ಸಿಗುತ್ತೆ. ಸೊ ಈಸಿಯಾಗಿ ಆರಾಮ್ಸೆ ಮಾಡ್ಕೊಂಡು ಕುಡೀರಿ. ಅವಾಗ ನಿಮಗೆ ಕಾಫಿ ಟೀ ಕುಡಿಬೇಕು ಅನ್ನೋ ಒಂದು ಹಂಬಲ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಫುಡ್ಡು. ನಮ್ಮ ಫುಡ್ ಹ್ಯಾಬಿಟ್ನು ಕೂಡ ತುಂಬಾ ಚೇಂಜ್ ಮಾಡ್ಕೋಬೇಕು. ಯಾವ ಥರ ನಾವೇನು ಮಾಡ್ತೀವಿ ಅಂದರೆ, ಯೂಶಲಾಗಿ ನಮಗೊಂದು ಅಭ್ಯಾಸ ಇರುತ್ತಲ್ವ, ಹೊರಗಡೆ ಚಿರುಮುರಿ ತಿನ್ನೋದು, ಬೋಂಡಾ ತಿನ್ನೋದು, ಮತ್ತು ಪಾನಿಪುರಿ ತಿನ್ನೋದು, ಈ ಥರ, ಮತ್ತು ಬೇಕ್ರಿದು ಜಂಕ್ ಫುಡ್ ಎಲ್ಲ ತುಂಬ ತಿಂತಿರ್ತೀವಿ. ಸೊ ಖಂಡಿತ ಅದನ್ನು ಅವಾಯ್ಡ್ ಮಾಡಿಬಿಡಿ. ತಿನ್ನೋಕ್ಕೆ ಹೋಗಬೇಡಿ, ಕಡಿಮೆ ಅಲ್ಲ, ತಿನ್ನೋಕ್ಕೆ ಹೋಗಬೇಡಿ. ಆದಷ್ಟು ಅಮ್ಮ ಕೊಡ್ತಾರಲ್ಲ ಮನೆಯಲ್ಲಿ, ಆ ಥರ ಫುಡ್ನೇ, ಹೆಲ್ದಿ ಫುಡ್ನ, ತರಕಾರಿ, ಹಣ್ಣು ಈ ಥರ ತಿನ್ನಿ. ಮತ್ತು ಯಾವಾಗಲೂ ಅಷ್ಟೇ, ಇನ್ನೇನು ನಾವು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಅಮ್ಮ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ, ಅವ್ರು ಕೊಡೋ ಫುಡ್ನ ಚೆನ್ನಾಗಿ ತಿನ್ನಿ ಮತ್ತು ಹೆಲ್ದಿ ಆಗಿರಿ, ಆಯಿತಾ. ಫುಡ್ಡು ಕೂಡ ತುಂಬ ಮೇನ್ ಆಗುತ್ತೆ ನಮ್ಮ ಬಾಡಿಗಾಗಲಿ ನಮ್ಮ ಸ್ಕಿನ್ಗಾಗಲಿ. ಇದಾದಮೇಲೆ ನಾವು ಇನ್ನೊಂದು ಏನು ಮಾಡ್ಕೋಬೋದು ಅಂದರೆ, ನಾವು ಮನೆಯಲ್ಲಿ ಇದನ್ನಂತೂ ತುಂಬಾ ಎಫೆಕ್ಟಿವ್ ಜ್ಯೂಸ್ ಇದು. ಏನಿದು ಅಂತಂದರೆ, ಇದನ್ನು ನಾವು ABC ಜ್ಯೂಸ್ ಅಂತಲೂ ಕರಿತೀವಿ.
ಇದ್ರ ಜೊತೆಗೆ ಬೇಕಾದರೆ ನಿಮಗೆಲ್ಲ ಸಾಮಾನ್ಯ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಸೊ ನೀವು ನೋಡ್ಬೋದು. ಇದ್ರ ಬೆನಿಫಿಟ್ಟು ನೀವು ಈಸಿಯಾಗಿ ನಿಮಗೆ ಸಿಗತ್ತೆ. ಏನಿಲ್ಲ, ಒಂದು ಆ್ಯಪಲ್ಲು, ಒಂದು ಕ್ಯಾರೆಟು ಮತ್ತು ಬೀಟ್ರೋಟು, ಆಮ್ಲ ಇದ್ದರೆ ಆಮ್ಲ ಮತ್ತು ಬಾದಾಮ್ನ ರಾತ್ರಿನೇ ನೆನೆಸಿಟ್ಬಿಟ್ಟು ಒಂದು 4-5 ಬಾದಾಮ್ನ ನೀವು ಮಿಕ್ಸಿ ಮಾಡ್ಕೊಂಬಿಟ್ಟು ಜ್ಯೂಸ್ ರೂಪದಲ್ಲಿ ಮಾಡಿಕೊಂಡು ಫಿಲ್ಟ್ರ್ ಮಾಡ್ದಂಗೆ ಒಂದು ಲೋಟ ಕುಡಿದ್ಬಿಡಿ. ಸೂಪರಾಗಿ ಆಗುತ್ತೆ. ನೀವು 1 ತಿಂಗಳು ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಪಿಂಕಿಶ್ ಗ್ಲೋ ಬರುತ್ತೆ ಅಂತ ನೋಡಿರಂತೆ. ಇದನ್ನೇನು ಬ್ರೈಡ್ಗಳೇ ಮಾಡಬೇಕು ಅಂತ ಏನಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ನೀವು ಇದನ್ನು ಮಾಡಿ. ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ವಿಡಿಯೋಗಳಲ್ಲಿ, ಒಂದು ಸತಿ ಚೆಕ್ ಮಾಡಿ, ಓಕೆನಾ? ಅದಾದಮೇಲೆ ನೆಕ್ಸ್ಟು ನಾವು ನಮ್ಮ ಫೇಸ್ನ ಕೇರ್ ಮಾಡ್ಕೊಳ್ಳೋದು. ಯೂಶ್ವಲಾಗಿ ಹೇಗೆ ಕೇರ್ ಮಾಡ್ಕೊಳ್ಳೋದು ಅನ್ನೋದೊಂದು ನಮಗೆ ಇದಿರುತ್ತಲ್ವ. ನಮ್ಮ ಸ್ಕಿನ್ ಯಾವ ಥರ ಅಂತ ನಮಗೆ ಗೊತ್ತೇ ಇರುತ್ತೆ. ಅಂದರೆ ನಮ್ಮ ಸ್ಕಿನ್ನು ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ ಅನ್ನೋದು ನಮ್ಗಳಿಗೆ ಗೊತ್ತೇ ಇರುತ್ತೆ. ಸೊ ಅದ್ರ ಪ್ರಕಾರ ನಮ್ಮ ಸ್ಕಿನ್ನು ಡ್ರೈ ಸ್ಕಿನ್ ಆಗಿದ್ದರೆ ಖಂಡಿತ ತುಂಬಾ ಕೇರ್ ತೊಗೋಬೇಕಾಗತ್ತೆ. ಯಾಕೆಂದರೆ ಡ್ರೈ ಸ್ಕಿನ್ ಆದರೆ ನಮ್ಮ ಮೇಕಪ್ಪು ಕೂಡ ತುಂಬ ತೊಂದರೆ ಆಗತ್ತೆ. ಸೊ ಆ ಕಾರಣಕ್ಕೆ ಡ್ರೈ ಸ್ಕಿನ್ ಅವ್ರು ಆದಷ್ಟು ಮಾಯ್ಶ್ಚರೈಸರ್ ಹಚ್ಚೋದನ್ನು ಬಿಡಬಾರ್ದು. ಕಂಪಲ್ಸರಿ ಮಾಯ್ಶ್ಚರೈಸರ್ ಹಚ್ಚಲೇಬೇಕು, ಒಳ್ಳೆ ಮಾಯ್ಶ್ಚರೈಸರು. ನೀವು ಯಾವಾಗ ಸ್ನಾನ ಮಾಡ್ತೀರಾ, ಮುಖ ತೊಳಿತೀರಾ, ತಕ್ಷಣ ಮಾಯ್ಶ್ಚರೈಸರ್ ಹಚ್ಚಿ. ಸೊ ನಿಮ್ಮ ಸ್ಕಿನ್ನಲ್ಲಿ ಒಂದು ತೇವಾಂಶ ಇರುತ್ತೆ. ಮತ್ತು ಇದೊಂದೇ ಹಚ್ಚೋದು ಅಂತ ಅಲ್ಲ, ನಿಮಗೆ ಸಾಧ್ಯ ಆದಷ್ಟು ನಿಮಗೆ ಒಂದು ಟೈಮು ಅದನ್ನು ಕೊಟ್ಕೊಂಡು ವಿಟಮಿನ್ ಈ ಕ್ಯಾಪ್ಸೂಲ್ಸಿಂದ ನೀವು ಆದಷ್ಟು ನಿಮ್ಮ ಫೇಸ್ಗೆ ಡೈಲಿ ಅಪ್ಲೈ ಮಾಡಿ. ಆದಷ್ಟು ಈ ಡಾರ್ಕ್ ಸರ್ಕಲ್ಲು ಮತ್ತು ಫೇಸ್ ಲಿಫ್ಟಿಂಗು ಎಲ್ಲದಕ್ಕೂ ನಿಮಗೆ ವಿಟಮಿನ್ ಇಯಿಂದ ನೀವು ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನಾನು ನನ್ನ ವಿಡಿಯೋದಲ್ಲೂ ಕೂಡ ವಿಟಮಿನ್ ಇನ ಯೂಸ್ ಮಾಡಿಕೊಂಡು ಫೇಸ್ ಮಸಾಜ್ ಮಾಡ್ಕೊಳ್ಳೋದು ಹೆಂಗೆ ಅಂತ ವಿಡಿಯೋ ಮಾಡಿದ್ದೀನಿ. ಒಂದು ಸತಿ ಚೆಕ್ ಮಾಡಿ, ನಿಮ್ಗೆ ಇದ್ರದ್ದು ಇನ್ಫಾರ್ಮೇಷನ್ನು ಸಿಕ್ಬಿಡುತ್ತೆ. ಅದನ್ನು ನೋಡ್ಕೊಂಡು ನೀವೇ ಈಸಿಯಾಗಿ ಮಾಡ್ಕೋಬೋದು. ಅದಲ್ದಲೇ ಡ್ರೈ ಸ್ಕಿನ್ನವರಾಗಲಿ, ಆಯಿಲಿ ಸ್ಕಿನ್ನವರಾಗಲಿ ಆದಷ್ಟು ವಾರಕ್ಕೆ 1 ಸತಿನಾದರೂ ಎಣ್ಣೆ ಸ್ನಾನ ಮಾಡಿ. ಮಿಸ್ ಮಾಡಲೇಬೇಡಿ, ಎಣ್ಣೆ ಸ್ನಾನ ಮಾಡಿ. ಇದರಿಂದ ಕೂಡ ನಿಮ್ಮ ಸ್ಕಿನ್ನು ಒಳ್ಳೆ ಬ್ರೈಟನ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆದಾಗ ಅಫ್ಕೋರ್ಸ್ ಎಲ್ಲ ಸಾಫ್ಟ್ ಆಗೇ ಆಗುತ್ತೆ ನಮ್ಮ ಸ್ಕಿನ್ನು. ಸೊ ಆ ಕಾರಣಕ್ಕೆ. ಮತ್ತು ಆಯಿಲಿ ಸ್ಕಿನ್ ಅವರು ಏನು ಮಾಡೋದು, ಆಯಿಲಿ ಸ್ಕಿನ್ ಅವರು ಮತ್ತೆ ವಿಟಮಿನ್ ಇನಿಂದ ಎಲ್ಲ ಹಚ್ಚಿದ್ರೆ ತುಂಬ ಹಾಳಾಗತ್ತೆ, ನಮ್ಮ ಸ್ಕಿನ್ ಇನ್ನೂ ಆಯಿಲಿ ಆಗುತ್ತೆ ಅಂತ ಭಯ ಇರೋರು. ಸೊ ಬೇಡ, ಅವರು ಇನ್ನು ವಿಟಮಿನ್ ಇಯಿಂದ ಬೇಡ, ನೀವು ಆದಷ್ಟು ಡೈಲಿ ಮಾಯ್ಶ್ಚರೈಸರ್ ಹಚ್ಚಿ. ಮಾಯ್ಶ್ಚರೈಸರು ಅಷ್ಟೇ, ನೀವೇನು ಅಯ್ಯೋ ನಂದು ಆಯಿಲಿ ಸ್ಕಿನ್ನು ನಾನು ಹೆಂಗೆ ಮಾಯ್ಶ್ಚರೈಸರ್ ಹಚ್ಚೋದು ಅಂತ ಹೆದರಬೇಡಿ. ವಾಟರ್ ಬೇಸ್ ಮಾಯ್ಶ್ಚರೈಸರ್ಗಳು ಬರುತ್ತೆ. ಸೊ ಅದನ್ನ ಹಚ್ಚಿ. ಯಾವ ಸ್ಕಿನ್ ಟೈಪ್ ಆದ್ರೂ ಮಾಯ್ಶ್ಚರೈಸರ್ ತುಂಬ ಅವಶ್ಯಕತೆ ಇರುತ್ತೆ. ಸೊ ನೀವು ಮಾಯ್ಶ್ಚರೈಸರು ವಾಟರ್ ಬೇಸ್ನ ಹಚ್ಚಿ ಆಯಿಲಿ ಸ್ಕಿನ್ ಅವರು. ಅದಾದಮೇಲೆ ನೀವು ವಿಟಮಿನ್ ಸಿ, ಆಯಿಲಿ ಸ್ಕಿನ್ ಅವರು ವಿಟಮಿನ್ ಸಿ ಸೀರಮ್ನ ಯೂಸ್ ಮಾಡಿ ಡೈಲಿ. ಸೊ ತುಂಬ ಇದರಿಂದ ಯೂಸ್ ಆಗುತ್ತೆ. ನಿಮ್ಮ ಆಯಿಲ್ ಏನಿರುತ್ತೆ ಆದಷ್ಟು ಅವಾಯ್ಡ್ ಆಗುತ್ತೆ. ಮತ್ತು ನೀವು ಅಷ್ಟೇ ಕಂಪಲ್ಸರಿ ಎಣ್ಣೆ ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯಿತು. ಇದಾದಮೇಲೆ ನಾವು ಏನು ಮಾಡೋದು ಅಂತ ಅಂದರೆ, ನಾವು ನಮ್ಮ ಬಾಡಿನೂ ಕೇರ್ ಮಾಡ್ಕೋಬೇಕಲ್ವಾ, ಬರೀ ಫೇಸ್ ಒಂದೇ ಅಲ್ಲ. ಸೊ ನಾವು ಬಾಡಿನೂ ಕೇರ್ ಮಾಡ್ಕೊಳೋದ್ರೆ ನಮ್ಮ ಬಾಡಿಗೂ ಒಂದು ಫೇಶಿಯಲ್ ರೀತಿ ಏನಾದರೂ ಮಾಡ್ಕೋಬೇಕಲ್ಲ. ಏನು ಮಾಡ್ಕೊಳ್ಳೋದು, ಪಾರ್ಲರ್ಗಳಿಗೆಲ್ಲ ಹೋಗಿ ನಮ್ಮ ಬಾಡಿ ಪಾಲಿಶಿಂಗ್ ಎಲ್ಲ ಮಾಡಿಸೋದಕ್ಕೆ ನಮ್ಗೆ ಟೈಮ್ ಇಲ್ಲ ಅಥವಾ ಅಮೌಂಟ್ ಅಡ್ಜಸ್ಟ್ ಆಗಲ್ಲ ಅಂಥವ್ರು ಈಸಿಯಾಗಿ ನೀವು ಮನೆಯಲ್ಲೇ ಕಾಫಿ ಪೌಡರು, ಅಕ್ಕಿ ಹಿಟ್ಟು, ಹಾಲು ಅಥವಾ ಮೊಸರು, ಹಾಲು ಮತ್ತು ಮೊಸರಲ್ಲಿ 2 ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆದಷ್ಟು ನಿಮ್ಮ ಬಾಡಿಗೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೀವು ಸ್ನಾನಕ್ಕೆ ಹೋದಾಗ ಎಲ್ಲ ಭಾಗಕ್ಕೂ ಸ್ಕ್ರಬ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ನಿಮ್ಮ ಸ್ಕಿನ್ನು, ಬಾಡಿ ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ಕಲರು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟು ಆಯಿತು. ಇದೆಲ್ಲ ಆದಮೇಲೆ ಆದಷ್ಟು ನಾವು ಹೊರಗಡೆ ಹೋಗ್ಬೇಕಾದ್ರೆ ಏನು ಮಾಡಬೇಕು, ಹೊರಗಡೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಸನ್ಸ್ಕ್ರೀನ್ ಹಚ್ಚಲೇಬೇಕು. ವಿತೌಟ್ ಸನ್ಸ್ಕ್ರೀನು ದಯವಿಟ್ಟು ಹೊರಗಡೆ ಹೋಗ್ಬೇಡಿ. ಯಾರೂ ಹೋಗಬಾರ್ದು ವಿತೌಟ್ ಸನ್ಸ್ಕ್ರೀನ್ ಈಚೆ. ಬಟ್ ಎಕ್ಸ್ಪೆಷಲಿ ಬ್ರೈಡ್ ಆಗೋ ಅಂಥ ಹೆಣ್ಮಕ್ಳಂತೂ ಈಚೆ ಹೋಗಲೇಬೇಡಿ. ಆದಷ್ಟು ಸನ್ಸ್ಕ್ರೀನ್, ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಮತ್ತು ತುಂಬ ಬಿಸಿಲಲ್ಲಿ ನಾನು ಓಡಾಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ, ಶಾಪಿಂಗ್ ಅದೆಲ್ಲ ಹೋದಾಗ ಆದಷ್ಟು ಒಂದು ಒಳ್ಳೆ ಕಾಟನ್ ಬಟ್ಟೆಯಿಂದ ನಿಮ್ಮ ಫೇಸ್ನ ನೀಟಾಗಿ ಕವರ್ ಮಾಡಿಕೊಂಡು ನೀವು ಓಡಾಡಿ. ಇದನ್ನಂತೂ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಮ್ಮ ಸೂರ್ಯನ ಕಿರಣ ತುಂಬ ಡೇಂಜರ್.
ಸೊ ಯು ವಿ ರೈಸ್ ಅವೆಲ್ಲ ಏನು ಹೇಳ್ತೀವಿ ತುಂಬ ಡೇಂಜರು. ನಮ್ಮ ಸ್ಕಿನ್ನ ಒಂದು ಕಳೆನೆ ಕಿತ್ಕೊಂಡ್ಬಿಡುತ್ತೆ. ಮತ್ತು ಅದರಿಂದ ನಮ್ಮ ಫೈನ್ ಲೈನ್ಸ್ಗಳು, ಪಿಗ್ಮೆಂಟೇಷನ್ನು ಈ ಥರ ಎಲ್ಲ ಆಗುತ್ತೆ. ಸೊ ಆ ಕಾರಣಕ್ಕೆ ಆದಷ್ಟು ನೀವು ಇದನ್ನು ಅವಾಯ್ಡ್ ಮಾಡಿ. ಮತ್ತು ಇನ್ನು ಕೆಲವು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಓಪನ್ ಪೋರ್ಸ್ ಇರುತ್ತೆ ಅಲ್ವಾ. ಸೊ ಓಪನ್ ಪೋರ್ಸ್ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಅದೊಂಥರ ಕಾಮನ್ ಆಗಿಬಿಟ್ಟಿದೆ. ಸೊ ಓಪನ್ ಪೋರ್ಸ್ ಇರೋವಂಥವ್ರು ಏನು ಮಾಡಿ, ಆದಷ್ಟು ಮನೆಯಲ್ಲಿ ಈ ಟೊಮೊಟೊ ಜ್ಯೂಸಿಂದ ಮತ್ತು ಆಲೂಗೆಡ್ಡೆ ಜ್ಯೂಸಿಂದ, ಸೌತೆಕಾಯಿ, ನಿಮ್ಗೆ ಏನೇನು ಸಿಗುತ್ತೋ ಅದನ್ನು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡ್ಬಿಟ್ಟು ಆದಷ್ಟು ನೀವು ಐಸ್ ಕ್ಯೂಬ್ನ ರಬ್ ಮಾಡ್ಕೊಳ್ಳಿ. ಅದನ್ನು ಅದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿದ್ದೀನಿ, ಖಂಡಿತ ನೀವು ಅದನ್ನು ಚೆಕ್ ಮಾಡಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇಷ್ಟೆಲ್ಲ ಆದಮೇಲೆ ನಮ್ಮ ಸ್ಕಿನ್ನು, ಅಫ್ಕೋರ್ಸ್ ಇಷ್ಟೆಲ್ಲ ನಾವು ಕೇರ್ ತೊಗೊಂಡ್ವಿ ಅಂದರೆ ಖಂಡಿತ ನಮ್ಮ ಸ್ಕಿನ್ನು ಆಗಲಿ, ನಮ್ಮ ಬಾಡಿ ಆಗಲಿ, ನಮ್ಮ ಹೇರ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಹೇರ್ ಬಗ್ಗೆ ಹೇಳಲಿಲ್ಲ ಅನ್ಸುತ್ತಲ್ವಾ, ಖಂಡಿತ ಹೇರ್ಗೂ ಕೂಡ ನಾವು ಒಳ್ಳೆ ಆಯಿಲ್ ವಾರಕ್ಕೆ 1 ಸತಿ ಅಥವಾ 2 ಸತಿ ಒಳ್ಳೆ ಆಯಿಲ್ ಹಾಕಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ನಾವು ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಮತ್ತು ನ್ಯಾಚುರಲ್ ಕಂಡೀಷ್ನರ್ ಯೂಸ್ ಮಾಡೋದು ತುಂಬ ಬೆಸ್ಟು. ಏನದು ಅಂತಂದರೆ ಆದಷ್ಟು ಕಾಯಿ ರಸ, ಅಲೋವೆರಾ, ಈ ಥರದ್ದು ನ್ಯಾಚುರಲ್ ಆಗಿ ಆಗುವಂಥ ನಮ್ಮ ಕಂಡೀಷನ್ಗೆ ಆಗುವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನೀವು ನಿಮ್ಮ ಹೇರ್ ಕೇರ್ ಕೂಡ ಮಾಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಇಷ್ಟೆಲ್ಲ ನಾವು ಮಾಡ್ಕೊಳ್ತೀವಿ, ಇಷ್ಟೆಲ್ಲ ಮಾಡ್ಕೊಂಡು ಏನಾಗುತ್ತೆ, ನಾವು ಫೇಶಿಯಲ್ನ ಮರಿಬಾರ್ದು. ಯಾಕೆ ಅಂತಂದರೆ ನಮ್ಮ ಫೇಶಿಯಲ್ನೇನು ನಾವೇನು ದಿನ ಹೋಗಿ ಮಾಡಿಸೋದಕ್ಕಾಗೋದು ಇಲ್ಲ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಂತೂ ಫೇಶಿಯಲ್ ಮಾಡಿಸ್ಲೇಬೇಕಾಗುತ್ತೆ. ನಿಮ್ಮ ಮದುವೆ ದಿನಕ್ಕೆ ಎಷ್ಟು ದಿನ ಗ್ಯಾಪ್ ಇದೆ ಅನ್ನೋದು ನೋಡಿಕೊಂಡು ನೀವು ಎಷ್ಟು ಸತಿ ಮಾಡಿಸೋದು ಫೇಶಿಯಲ್ಲು ಅನ್ನೋದು ಡಿಪೆಂಡ್ ಆಗುತ್ತೆ. ನೀವು ಫೇಶಿಯಲ್ ಮಾಡಿಸ್ಬೇಕಾದ್ರೆ ಆದಷ್ಟು ಟ್ಯಾನ್ ರಿಮೂವರ್ ಕಂಪಲ್ಸರಿ ಮಾಡಿಸಿ. ಪ್ರತಿ ಸತಿ ನೀವು ಯಾವಾಗ ಫೇಶಿಯಲ್ ಮಾಡಿಸ್ತೀರಾ ಅವಾಗ ಟ್ಯಾನ್ ರಿಮೂವರ್ ಮಾಡಿಸಿ. ಯಾಕೆ ಅಂದರೆ ಟ್ಯಾನ್ ರಿಮೂವರ್ ಮಾಡಿಸೋದ್ರಿಂದ ನಿಮ್ಮ ಫೇಸಲ್ಲಿರೋ ಟ್ಯಾನು ನಿಮ್ಗೆ ಏನು ಆಗೇ ಆಗಿರುತ್ತೆ. ಟ್ಯಾನ್ ಅಂತೂ ಆಗದಲ್ಲೇ ಇರೋದೇ ಇಲ್ಲ, ಸೊ ಟ್ಯಾನ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಟ್ಯಾನ್ ರಿಮೂವರ್ ಮಾಡಿಸಿ ಮತ್ತು ಫೇಶಿಯಲ್ ಮಾಡಿಸಿ. ಈಗೆಲ್ಲ ಹೈಡ್ರಾ ಫೇಶಿಯಲ್ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಏನು ಗೊತ್ತಾ, ಹೈಡ್ರಾ ಫೇಶಿಯಲ್ ಏನು ಎಲ್ಲರಿಗೂ ಏನು ಅವಶ್ಯಕತೆ ಇಲ್ಲ. ಸೊ ತುಂಬ ಪ್ರಾಬ್ಲಮ್ ಇರೋವಂಥ ಸ್ಕಿನ್ಗಳಿಗಷ್ಟೇ ಹೈಡ್ರಾ ಫೇಶಿಯಲ್ ಮಾಡಿಸಿದ್ರೆ ಸಾಕಾಗುತ್ತೆ. ಅದರ್ವೈಸ್ ನಾರ್ಮಲ್ ಆಗಿ ನೀವು ನಾರ್ಮಲ್ ಫೇಶಿಯಲ್ಗಳು ಮಾಡಿಸಿದ್ರೆ ಸರಿ ಹೋಗುತ್ತೆ. ಯಾಕೆಂದರೆ ಅದರಿಂದ ಕೂಡ ಒಳ್ಳೆ ಮಸಾಜ್ ಸಿಗೋದ್ರಿಂದ ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ. ನೀವು ಓಡಾಡಿರ್ತೀರ ಶಾಪಿಂಗ್ ಅದು ಇದು ಅಂತ, ಸೊ ನಿಮಗೆ ರಿಲ್ಯಾಕ್ಸೇಷನ್ನು ತುಂಬ ಮುಖ್ಯ ಆಗುತ್ತೆ ಅಲ್ವಾ. ಇಷ್ಟು ಆಯಿತು. ಇದೆಲ್ಲ ಆದಮೇಲೆ ನೀವು ಅರಿಶಿನ ಯೂಶಲಾಗಿ ಏನು ಮಾಡಿಬಿಡ್ತೀವಿ ಅಂದರೆ, ನಮ್ಮ ಮನೆಗಳಲ್ಲೆಲ್ಲ ನೋಡಿರ್ತೀರಲ್ವಾ, ನೀವು ಅರಿಶಿನ ಟೈಮಲ್ಲಿ, ಅರಿಶಿನ ದಿನ ಬರುತ್ತಲ್ಲ, ಅವಾಗ ಎಲ್ಲರೂ ಹೇಳ್ತಾರೆ, ನಿನ್ನ ಫೇಸ್ ಏನು ಹಿಂಗಾಗ್ಬಿಟ್ಟಿದೆ, ಪಿಂಪಲ್ ಆಗಿಬಿಟ್ಟಿದೆ, ನಿನ್ಗೆ ಫಸ್ಟು ಪಿಂಪಲ್ಲೇ ಇರಲಿಲ್ಲ, ಈಗ ನೀನು ಫೇಶಿಯಲ್ ಮಾಡಿಸ್ಕೊಂಡು ಬಂದಮೇಲೆ ಪಿಂಪಲ್ ಜಾಸ್ತಿ ಆಯಿತು ಅಂತಾರೆ. ಖಂಡಿತ ಇದು ಫೇಶಿಯಲಿಂದ ಆಗುವಂಥ ಪಿಂಪಲ್ ಅಲ್ಲ, ಖಂಡಿತ ಆಗತ್ತೆ, ತುಂಬ ಕಡಿಮೆ ಅದು. ಯಾಕೆಂದರೆ ಯಾವುದೋ ಒಂದು ನೀವು ಹೋಗೋ ಪಾರ್ಲರ್ಗಳಲ್ಲಿ ಹೈಜೀನ್ ಕಡಿಮೆ ಆದರೆ ಬೇರೆ ರೀಸನ್ಗಳಿಂದ ಆಗೋ ಚಾನ್ಸಸ್ ಇದೆ. ಬಟ್ ಎಲ್ಲ ಟೈಮಲ್ಲೂ ಎಲ್ಲ ಪಾರ್ಲರ್ಗಳಲ್ಲೂ ಆ ಥರ ಆಗಲ್ಲ, ಅವ್ರಗಳಿಗೂ ಭಯ ಇರುತ್ತೆ. ಸೊ ಅದನ್ನ ನೋಡ್ಕೊಂಡೇ ಮಾಡ್ತಾರೆ. ಆದಷ್ಟು ಈ ಪಿಂಪಲ್ ಆಗೋದು ಯಾವ ಕಾರಣಕ್ಕೆ ಅಂದರೆ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆಯಿಂದ ಪಿಂಪಲ್ ಆಗತ್ತೆ ಅಲ್ವಾ. ನಿಮ್ಮ ಫಿಯಾನ್ಸಿ ಜೊತೆ ಮಾತಾಡ್ತಿರ್ತಿರೋ, ಸೊ ಅವಾಗ ನಿಮ್ಮ ದೇಹದಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ ಆಗೋದ್ರಿಂದ ಈ ಥರ ಪಿಂಪಲ್ಸ್ ಆಗುತ್ತೆ. ಅಷ್ಟು ಬಿಟ್ಟರೆ ಮತ್ತೆ ಏನು ಫೇಶಿಯಲಿಂದ ಆಗಲ್ಲ. ಮತ್ತು ಇನ್ನೊಂದು ಮೇನ್ ರೀಸನ್ ಏನಾಗುತ್ತೆ ಗೊತ್ತಾ, ನಮಗೆ ಅರಿಶಿನ ಆದಮೇಲೆ ಪಿಂಪಲ್ಸ್ ಆಗುತ್ತೆ. ಏನಕ್ಕೆ ಅಂತಂದರೆ, ಅರಿಶಿನ ತುಂಬ ಹೀಟ್ ಆಗಿರೋದ್ರಿಂದ ಏನಾಗುತ್ತೆ, ನಿಮ್ಗೆ ಅರಿಶಿನ ಹಚ್ಚಿದ ತಕ್ಷಣ ಹೀಟ್ಗೆ ಗುಳ್ಳೆಗಳಾಗ್ಬಿಡುತ್ತೆ. ಒಳಗಡೆ ಇರೋ ಗುಳ್ಳೆಗಳೆಲ್ಲ ಈಚೆ ಬರುತ್ತೆ. ಅವಾಗ ಏನು ದೊಡ್ಡವ್ರು ಹೇಳೋದು, ಚೆನ್ನಾಗೇ ಇತ್ತು, ನಾವೆಲ್ಲ ಅರಿಶಿನ ಹಚ್ಕೊಂಡೆ ನಮ್ಮ ಮದುವೆಗಳು ಮಾಡ್ಕೊಂಡಿದ್ದು, ಸೊ ನೀವು ಈಗ ಫೇಶಿಯಲ್ ಮಾಡಿಸ್ಕೊಂಬಂದ್ರೆ ನಿಮ್ಮ ಸ್ಕಿನ್ ಹಾಳಾಯಿತು ಅಂತ ಅಂತಾರೆ. ಸೊ ರೀಸನ್ ಅದಲ್ಲ, ಅರಿಶಿನ. ಸೊ ನೀನು ಅರಿಶಿನದಕ್ಕೂ ಕೂಡ ಏನು ಮಾಡ್ಬೋದು ಅಂತಂದರೆ, ನೀವು ಅರಿಶಿನಕ್ಕೆ ಒಂದು ಪೌಡರ್ನ ಮಿಕ್ಸ್ ಮಾಡಿಕೊಂಡು, ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಬ್ಯಾಲೆನ್ಸ್ ಮಾಡೋದು. ಇದಕ್ಕೆ ಸಂಬಂಧಪಟ್ಟಿರೋದು ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ. ಮಿಸ್ ಮಾಡ್ದಲೇ ಪ್ರತಿಯೊಂದು ಬ್ರೈಡ್ ಆಗೋವಂಥ ಹೆಣ್ಮಕ್ಳು ಇದನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋ ನೋಡಿ, ನಿಮ್ಗೆ ಯಾವ ಥರ ಅರಿಶಿನ ಹಚ್ಚಿದ್ರೆ ಯಾವುದು ತೊಂದರೆ ಆಗ್ದಲೇ ಇರೋದು ಅನ್ನೋದಕ್ಕೆ ವಿಡಿಯೋ ಮಾಡಿದ್ದೀನಿ, ನೋಡಿ ಆಯಿತಾ. ಇಷ್ಟೆಲ್ಲ ಆದಮೇಲೆ ಮುಖ್ಯವಾಗಿರೋದೇನು,
ಬ್ಲೌಸ್ನ ಒಳ್ಳೆ ಕಡೆ ಸ್ಟಿಚ್ ಮಾಡಿಸಿ, ಯಾವಾಗಲೂ ತುಂಬ ಕಡಿಮೆ ಅಥವಾ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಹೊಲಿಸ್ತೀನಿ ಅಂದ್ಬಿಟ್ಟು ಎಲ್ಲೆಲ್ಲೋ ಹೊಲಿಸ್ಬೇಡಿ. ಆದಷ್ಟು ನಿಮ್ಮ ಧಾರೆ ಸೀರೆ ಮತ್ತು ನಿಮ್ಮ ರಿಸೆಪ್ಷನ್ ಸೀರೆ ಏನಿದೆ ಅದನ್ನಾದರೂ ಅಟ್ಲೀಸ್ಟ್ ಒಂದು ಒಳ್ಳೆ ಕಡೆ ಸ್ಟಿಚ್ ಮಾಡಿಸಿ ನಿಮಗೆ ಖುಷಿಯಾಗಿರೋವಂಥ ವರ್ಕ್ಗಳನ್ನೆಲ್ಲ ಮಾಡಿಸಿ ಖುಷಿಯಾಗಿರಿ. ಇಷ್ಟೆಲ್ಲ ಆಗಿ ನಾವು ಅಷ್ಟೊಂದು ದಿನದಿಂದ ಎಲ್ಲ ಕೇರ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ನಾವು ಮದುವೆ ದಿನ ಹೆಂಗೆಂಗೋ ಕಾಣೋದು ಚೆನ್ನಾಗಿರಲ್ಲ ಅಲ್ವಾ? ಸೊ ಆ ಕಾರಣಕ್ಕೆ ಒಂದು ಒಳ್ಳೆ ನೀವು ಮೇಕಪ್ ಆರ್ಟಿಸ್ಟ್ನ ನಿಮ್ಗೆ ಯಾರು ಖುಷಿನೋ, ನೀವು ಯಾರು ನೋಡಿ ಇಂಪ್ರೆಸ್ ಆಗಿರ್ತೀರೋ ಅಂಥವ್ರನ್ನ ಬುಕ್ ಮಾಡಿಕೊಂಡು ನೀವು ನಿಮ್ಮ ವೆಡ್ಡಿಂಗ್ ಡೇನಲ್ಲಿ ಮೇಕಪ್ ಮಾಡಿಸ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮೇಕಪ್ ಮಾಡಿಸ್ಕೊಂಡು ನಿಮ್ಮ ವೆಡ್ಡಿಂಗ್ ಡೇನ ಕಂಪ್ಲೀಟಾಗಿ ಖುಷಿಯಾಗಿ ಮುಗಿಸ್ಕೊಳ್ಳಿ. ನಾನು ಹೇಳಿದಿಷ್ಟು ಇನ್ಫಾರ್ಮೇಷನು ಮೋಸ್ಟ್ಲಿ ನಿಮಗೆ ಒಂದು ಐಡಿಯಾ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಯಾವ್ಯಾವ ಥರ ನಿಮ್ಮ ಕೇರ್ ನೀವು ಮಾಡ್ಕೊಳ್ಳೋದು ಅಂತ ಖಂಡಿತ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೂ ಇದ್ರ ಬಗ್ಗೆ ಹೆಚ್ಚಿಂದ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ, ಇನ್ನೂ ಯಾವ ಥರ ಮಾಡಬೇಕು ಅಂತಂದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿದಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಆಯಿತಾ? ಹೋಗ್ಬಲ್ಲ. ಬಾಯ್. ಲವ್ ಯು. ಟೇಕ್ ಕೇರ್.